ಪಾಕಿಸ್ತಾನದ ಹೊಸ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿರುವ ಅಸೀಂ ಮುನೀರ್ ಡಿಸೆಂಬರ್ 22ರಂದು ಇಸ್ಲಾಮಾಬಾದ್ನಲ್ಲಿ ನಡೆದ ಒಂದು ಧಾರ್ಮಿಕ ಉಲಮಾ ಸಭೆಯಲ್ಲಿ ಕೆಲವು ಮಹತ್ವದ ವಿಚಾರಗಳನ್ನು ಮಾತನಾಡಿದ್ದಾನೆ. ಅವನ ಭಾಷಣದಲ್ಲಿ ಆಪರೇಷನ್ ಸಿಂಧೂರ್ ವೇಳೆ ದೇವರು ನಮಗೆ ಸಹಾಯ ಮಾಡಿದನು, ನಾನು ಅದನ್ನು ನಿಜವಾಗಿಯೂ ಅನುಭವಿಸಿದ್ದೇನೆ ಎಂದು ಹೇಳಿ ಸಂಪೂರ್ಣ ವಿಷಯಕ್ಕೆ ಧಾರ್ಮಿಕ ಅರ್ಥವನ್ನು ಸೇರಿಸಲು ಪ್ರಯತ್ನಿಸಿದ್ದಾನೆ. ಆದರೆ ಇಲ್ಲಿ ಒಂದು ಸರಳ ಪ್ರಶ್ನೆ ಉದ್ಭವಿಸುತ್ತದೆ. ನೀವು ಗೆದ್ದಿದ್ದೀರಿ ಎಂದಾದರೆ ಹೇಗೆ ಗೆದ್ದಿರಿ? ಭಾರತದ ಎಷ್ಟು ವಿಮಾನಗಳನ್ನು ನೀವು ಗುಂಡಿಕ್ಕಿ ಕೆಡವಿದ್ದೀರಿ? ಭಾರತದ ಎಷ್ಟು ವಿಮಾನಗಳು ದಾಳಿಗೆ ಒಳಗಾಗಿವೆ? ಇವುಗಳೆಲ್ಲಕ್ಕೂ ಉತ್ತರವಾಗಿ ಸ್ಯಾಟಲೈಟ್ ಚಿತ್ರಗಳನ್ನು ಸಾರ್ವಜನಿಕವಾಗಿ ತೋರಿಸಬೇಕು. ಬರೀ ಧಾರ್ಮಿಕ ಭಾಷಣಗಳಿಂದಲ್ಲ, ಹಾಗೆ ಪ್ರಮಾಣಗಳು ಮತ್ತು ಸತ್ಯಾಂಶಗಳಿಂದಲೇ ಉತ್ತರ ನೀಡಬೇಕು. ಒಬ್ಬ ರಿಲಿಜಿಯಸ್ ಸಭೆಯಲ್ಲಿ ಮಾತನಾಡುವ ಧಾರ್ಮಿಕ ನಾಯಕನ ಮಾತುಗಳಂತೆಯೇ ಇದೆ. ನಮಗೆ ದೇವರು ಸಹಾಯ ಮಾಡಿದನೋ ಅದನ್ನು ನಾವು ಫೀಲ್ ಮಾಡಿದ್ದೇವೆ ಅನ್ನೋ ಸ್ಟೈಲ್ನಲ್ಲಿ. ಇದರ ಹಿಂದೆ ಇರುವ ಪೊಲಿಟಿಕಲ್ ಮೆಸೇಜಿಂಗ್ ಏನು ಅಂದರೆ, ದೇವರನ್ನು ಮಧ್ಯ ತರೋದು ಒಂದು ಸ್ಟ್ರಾಟಜಿ. ನಾಳೆ ಈ ಯುದ್ಧದಲ್ಲಿ ನೀವು ಸೋತಿರಾ ಅಂತ ಯಾರೂ ಪ್ರಶ್ನೆ ಕೇಳಬಾರ್ದು, ಏಕೆಂದರೆ ಉತ್ತರ ರೆಡಿ, ದೇವರ ಕೃಪೆ ನಮ್ಮ ಮೇಲೆ ಇತ್ತು ಅಂತ ಹೇಳಿ ಎಲ್ಲವನ್ನೂ ಅಲ್ಲಿ ಲಿಂಕ್ ಮಾಡೋದು. ಇನ್ನೊಂದು ಪ್ರಮುಖ ಮುಖ್ಯ ವಿಷಯ ಅಂದರೆ, ಈ ದೇಶದಲ್ಲಿ ಜಿಹಾದ್ ಅನ್ನೋದನ್ನು ಘೋಷಿಸುವ ಹಕ್ಕು ನಮಗೇ ಇದೆ, ಬೇರೆ ಯಾವ ಸಂಘಟನೆಯೂ ಅದನ್ನು ಘೋಷಿಸಬಾರದು. ಅಧಿಕೃತವಾಗಿ ಜಿಹಾದನ್ನು ನಾವು ಮಾತ್ರ ಘೋಷಿಸುತ್ತೇವೆ ಅನ್ನೋದೇ ಅವನ ಎಕ್ಸ್ಟ್ರೀಮ್ ನಿಲುವು. ಇವತ್ತು ಪಾಕಿಸ್ತಾನದಲ್ಲಿ ಜಿಹಾದ್ ಅನ್ನೋ ಪದವನ್ನು ಯಾರು ಬಳಸ್ತಿದ್ದಾರೆ ಅಂದರೆ, ತೆಹ್ರೀಕಿ ತಾಲಿಬಾನ್ ಪಾಕಿಸ್ತಾನ್ ತರಹದ ಸಂಘಟನೆಗಳು, ಮತಾಂಧ ಅತಿವಾದಿ ಸಂಘಟನೆಗಳು, ಅವುಗಳೇ ಈ ಪದಗಳನ್ನು ಬಳಸ್ತವೆ, ಜಿಹಾದ್ ಅನ್ನೋದಕ್ಕೆ ಫತ್ವಾ ಕೊಡ್ತವೆ. ಆದರೆ ಈಗ ಅವನು ಏನು ಮಾಡ್ತಿದ್ದಾನೆ ಅಂದರೆ, ಆ ಪವರನ್ನು ತನ್ನ ಕೈಗೆ ಕನ್ಸಾಲಿಡೇಟ್ ಮಾಡ್ತಿದ್ದಾನೆ. ಅಂದರೆ ಜಿಹಾದ್ ಘೋಷಿಸುವ ಅಧಿಕಾರವು ರಾಜ್ಯದ ಕೈಯಲ್ಲೇ ಇರಬೇಕು ಅನ್ನೋ ಸಂದೇಶವನ್ನು ಸ್ಪಷ್ಟವಾಗಿ ಕೊಡ್ತಿದ್ದಾನೆ. ಇಲ್ಲಿ ಇರುವ ಧಾರ್ಮಿಕ ಸಂಘಟನೆಗಳೇ ಪಾಕಿಸ್ತಾನದಲ್ಲಿ ತುಂಬ ಸ್ಟ್ರಾಂಗ್ ಆಗಿವೆ. ಅವುಗಳು ಈಗ ಮುಂದೆ ಬಂದು ತಮ್ಮ ಪವರನ್ನು ಬಿಟ್ಟುಕೊಡಬೇಕಾಗಿದೆ. ಆ ಪವರ್ ಕೂಡ ತನ್ನ ಕೈಯಲ್ಲೇ ಇರಬೇಕು ಅನ್ನೋದರಲ್ಲೇ ಅವನ ಉದ್ದೇಶ ಇದೆ. ಒಂದು ವಿಚಾರ ನೀವು ಗಮನಿಸಿದರೆ, ಭಾರತದ ಬಗ್ಗೆ ಒಂದೇ ಒಂದು ಪದವೂ ಹೇಳಿಲ್ಲ. ಏಕೆ ಅಂದರೆ, ಆಪರೇಷನ್ ಸಿಂಧೂರ್ 2.0 ಯಾವಾಗ ನಡೆಯುತ್ತೆ ಅನ್ನೋ ದೊಡ್ಡ ಸಸ್ಪೆನ್ಸ್ ಈಗ ಪಾಕಿಸ್ತಾನದಲ್ಲಿ ತುಂಬ ಗಟ್ಟಿಯಾಗಿ ಇದೆ. ತನ್ನ ಕೈಯಲ್ಲಿರುವ ತಾನೇ ಕಂಟ್ರೋಲ್ ಮಾಡ್ತಿರುವ ಸೇನೆಯನ್ನೇ ಇಟ್ಟುಕೊಂಡು ಭಾರತವನ್ನು ಗೆಲ್ಲಕ್ಕೆ ಸಾಧ್ಯವಿಲ್ಲ ಅನ್ನೋದು ಅವರಿಗೆ ಈಗ ಕ್ಲಿಯರ್ ಆಗಿ ಅರ್ಥವಾಗಿದೆ. ಇದೀಗ ಭಾರತದ ಬಗ್ಗೆ ಮಾತನಾಡದೆ ಮೌನವಾಗಿ ಇರೋದಕ್ಕೆ ಕಾರಣ ಏನು ಅಂದರೆ, ಆಪರೇಷನ್ ಸಿಂಧೂರ್ 1.0ನಲ್ಲಿ ಬಿದ್ದ ಅದೇ ಚಪ್ಪಲಿ ಹೊಡೆತ. ಇದೀಗ ಅಸೀಂ ಮುನೀರ್ ಸಂಪೂರ್ಣ ಪವರನ್ನು ತನ್ನ ಕಂಟ್ರೋಲ್ನಲ್ಲೇ ಇಟ್ಟುಕೊಂಡಿದ್ದಾನೆ. ಧಾರ್ಮಿಕ, ರಾಜಕೀಯ, ಸೈನಿಕ ಮತ್ತು ವಿದೇಶಾಂಗ ನೀತಿ ಇವೆಲ್ಲವೂ ಸೇರಿ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಬಂದಾಗ ಆ ದೇಶದ ಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಇಂಡೋ ಪಾಕಿಸ್ತಾನಿ ವಾರ್ ಆಫ್ 1971 ಸ್ಪಷ್ಟ ಉದಾಹರಣೆ. ಇತಿಹಾಸ ಏನು ಹೇಳುತ್ತೆ ಅಂದರೆ, ಅತಿ ಹೆಚ್ಚು ಪವರ್ ಒಂದೇ ಕೈಯಲ್ಲಿ ಸೇರಿಕೊಂಡಾಗ ಅದರ ಅಂತ್ಯ ಒಳ್ಳೆಯದಾಗಿರಲ್ಲ. ಅದಕ್ಕಾಗಿ ಅಸೀಂ ಮುನೀರ್ಗೆ ಕಾಲ ಹತ್ತಿರ ಬರುತ್ತಿದೆ ಅನ್ನೋದನ್ನು ನಾವು ಖಂಡಿತವಾಗಿಯೂ ಆತ್ಮವಿಶ್ವಾಸದಿಂದ ಹೇಳಬಹುದು. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ನಾನು TR ರವಿರಾಘವ್ ರಿತೀಶ್.